ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಭಾಗಿಗಳಾದಂಥ ಮಹನೀಯಗಳನ್ನ ಸ್ವಾಗತ ಮಾಡುವಂತಹ ಕಾರ್ಯಕ್ರಮ ಜವಾಬ್ದಾರಿ ನನ್ನದಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ನಿಂಗಪ್ಪನ ದೋಮರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಮ್ಮ ಶಾಲಾ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರಂತೆ ನಮ್ಮ ಶಾಲೆಯ SDMC ಉಪಾಧ್ಯಕ್ಷನೀಯರಾದಂಥ ಶ್ರೀಮತಿ ನಂದಾ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಶಾಲಾ ಶಿಕ್ಷಕರ ಪರವಾಗಿ ಹಾಗೂ ವಿದ್ಯಾರ್ಥಿನಿಯರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದರಂತೆ ನಮ್ಮ SDMC ಸದಸ್ಯರಾದಂಥ ಶ್ರೀ ಬಸವರಾಜ್ ಉಳ್ಳಗಡ್ಡಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ನಮ್ಮ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಶುಭಾಶಯಗಳು. 1947 ಆಗಸ್ಟ್ 17ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಅತ್ಯಂತ ಸಂತೋಷ ದಿನವಾಯಿತು. ಈ ದೇಶವನ್ನು ಗುಲಾಮಗಿರಿಯಿಂದ ಬ್ರಿಟಿಷರು ಅವರ ಯಾಜ್ಞೆಯಂತೆ ಭಾರತ ಮಾತೆಯನ್ನು ಮುಚ್ಚಿಗೊಳಿಸಿತು. ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. हमारा देश भारत, हमारा राज्य कर्नाटक, भारत देश 15 अगस्त 1947 में स्वातंत्र मिली है. इस कार्य पर महात्मा गांधी जी की रानी चन्नम्मा, झांसी रानी लक्ष्मीबाई बहुत मेहनत को परिश्रम करना है. जो जवान को समाप्त करना. धन्यवाद. जय हिंद, जय भारत. ಸಂದರ್ಭದಲ್ಲಿ ನಾನು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ ಗಳಿಸಿತು. ಸ್ವಾತಂತ್ರ್ಯದ ನಂತರ ನಮ್ಮ ರಾಷ್ಟ್ರದಲ್ಲಿ ನಾವು ನಮ್ಮ ಎಲ್ಲಾ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಂಡಿದ್ದೇವೆ. ನಾವೆಲ್ಲರೂ ಭಾರತೀಯರಂತ ಅದಕ್ಕೆ ಹೆಮ್ಮೆ ಪಡಬೇಕು. 1857ರಿಂದ 1947ರವರೆಗೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಮತ್ತು ಹಲವಾರು ಹೋರಾಟ ಮಾಡಿದ್ದಾರೆ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷ ಪಡೆಯಲ್ಲಿ ಭಾರತೀಯ ಸೈನಿಕ ಮೊದಲು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತರ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಹುಟ್ಟಿದ್ದರು ಮತ್ತು ಸ್ವಾತಂತ್ರ್ಯವನ್ನು ಪಡೆಯಲು ತಮ್ಮ ಪೂರ್ವ ಜೀವವನ್ನು ಕಳೆದುಕೊಂಡು ದೇಶಕ್ಕಾಗಿ ಹೋರಾಟ. ಚಿಕ್ಕ ವಯಸ್ಸಿನಲ್ಲೇ ಪ್ರಾಣ ಕಳೆದುಕೊಂಡ ಭಗತ್ ಸಿಂಗ್, ಕುದಿಸಾಂಗ್ ಬೋಸ್, ಚಂದ್ರಶೇಖರ್ ಆಜಾದ್ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಗಾಂಧೀಜಿ ಭಾರತೀಯರಿಗೆ ಅಹಿಂಸೆಯ ಬಗ್ಗೆ ಉತ್ತಮ ಪಾಠವನ್ನು ನೀಡಿದ ಮಹಾನ್ ಭಾರತೀಯ ವ್ಯಕ್ತಿ. ನಮ್ಮ ಪೂರ್ವಜನರ ಶಾಂತಿ ಮತ್ತು ಸಂತೋಷ. ನಾಡನ್ನು ಪಡೆದ ನಾವು ತುಂಬಾ ಅದೃಷ್ಟವಂತರು. ಇಲ್ಲಿ ನಾವು ಮಲಗಬಹುದು, ಇಡೀ ದಿನ ಶಾಲೆಯಲ್ಲಿ ಅಥವಾ ಆನಂದಿಸಬಹುದು ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಇಂದು 15 ಆಗಸ್ಟ್ ನಾವೆಲ್ಲರೂ 78ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಪ್ರಥಮವಾಗಿ ನಿಮಗೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಆಗಸ್ಟ್ 15, 1947ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವತಂತ್ರವಾಯಿತು. ಈ ದಿನವು ನಮ್ಮ ಹುತಾತ್ಮರು ಮಾಡಿದ ತ್ಯಾಗವನ್ನು ನೆನಪಿಸುತ್ತದೆ. ಆದ್ದರಿಂದ ಈ ಸ್ವತಂತ್ರವನ್ನು ಸಂರಕ್ಷಿಸುವುದು ಮತ್ತು ಗೌರವಿಸುವುದು ನಮ್ಮ ಜವಾಬ್ದಾರಿ. ನಾವು ನಮ್ಮ ದೇಶವನ್ನು ಪ್ರೀತಿಸೋಣ, ನಾವೆಲ್ಲರೂ ಪ್ರಯತ್ನಿಸೋಣ. ನಮ್ಮ ದೇಶದ ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆಯ ಮೇಲಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ. ಪ್ರಥಮವಾಗಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾವು ಪ್ರತಿ ವರ್ಷ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವತಂತ್ರ ದಿನದಂದು ತ್ರಿವರ್ಣ ಧ್ವಜವನ್ನು ಕೋಟಿ ಹೃದಯ ತೀರ್ಥ ಬಂಗಾರದ ಶಿವಪದ, ಕೋಟಿ ಕೋಟಿ ಹೃದಯ ತೀರ್ಥ ಬಂಗಾರದ ಶಿವಪದ, ಬಂಗಾರದ ಶಿವಪದ. ಭಾರತ ದೇಶ ಭಾಗ್ಯ ಕೋಶ ನಮ್ಮ ಜನರ ಸಂಪದ, ಭಾರತ ದೇಶ ಭಾಗ್ಯ ಕೋಶ ನಮ್ಮ ಜನರ ಸಂಪದ. ನಾಪಕತೆ ಜಗತ್ ಸಾಕ್ಷಿಯ ಸುರಿವ ಪರತೆ ನಮ್ಮ ಜನರ ಭಾರತ ದೇಶ ಭಾಗ್ಯ ಕೋಶ ನಮ್ಮ ಜನರ ಸಂಪದ. ಸಹಭೋಜನ ಸಹಪೌರುಷ ಸಾಧ್ವಯನ ಸಹಭೋಜನ ಸಹಪೌರುಷ ವಿಶ್ವ ಮೈತ್ರಿ ಗಾಯತ್ರಿಯ ಪಠಿಸಿದಂತ ತೀರಯು, ವಿಶ್ವ ಮೈತ್ರಿ ಗಾಯತ್ರಿಯ ಪಠಿಸಿದಂತ ತೀರಯು, ಪಠಿಸಿದ ತೀರಯು. ದೇಶ ಭಾಗ್ಯ ಕೋಶ ನಮ್ಮ ಜನರ ಸಂಪದ, ಭಾರತ ದೇಶ ಭಾಗ್ಯ ಕೋಶ ನಮ್ಮ ಜನರ ಸಂಪದ. ಜನ್ಮಭೂಮಿ ಭಾರತ ಜನಕ್ಕಿಂತ ಜನ್ಮಭೂಮಿ ಭಾರತ. ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ನಮ್ಮೂರಿನ ಗ್ರಾಮಸ್ಥರಾದಂಥ ನಮ್ಮ ಮಕ್ಕಳ ಕಾರ್ಯಕ್ರಮವನ್ನು ಮೆಚ್ಚಿ ಕೆಲವೊಂದಷ್ಟು ವಸ್ತುಗಳನ್ನು ದಾನ ರೂಪದಲ್ಲಿ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅಂಥ ಮಹನೀಯರ ಹೆಸರನ್ನು ಇಲ್ಲಿ ಓದಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು 12 ನೋಟ್ಬುಕ್ಗಳು, 1 ಬಾಕ್ಸ್ ಪೆನ್ನು, 1 ಪಾಕೆಟ್ ಚಾಕ್ಲೇಟ್ಗಳನ್ನು ನಮ್ಮ ಶಾಲಾ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅವರಿಗೆ ಆ ದೇವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಮಕ್ಕಳನ್ನ ಉತ್ತೇಜನವಾಗಲಿಕ್ಕೆ ಇನ್ನೂ ಬರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಆ ದೇವರು ಹೆಚ್ಚು ಶಕ್ತಿಯನ್ನು ಕೊಟ್ಟು ಅವರ ಆರೋಗ್ಯ
ಶಾಲಾ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರಂತೆ ಸಿದ್ದಪ್ಪ ಉಳ್ಳೇಗಡ್ಡಿ ಅವರು 10 ನೋಟ್ಬುಕ್ಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಆ ದೇವರ ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ಇನ್ನಷ್ಟು ಒಂದು ಕಾಣಿಕೆಯನ್ನು ಕೊಡುವ ಶಕ್ತಿಯನ್ನು ಆ ದೇವರು ಕೊಡಲಿ ಅಂತ ಹೇಳ್ತಾರ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರಂತೆ ಬಸವರಾಜ ಉಳ್ಳೇಗಡ್ಡಿ SDMC ಸದಸ್ಯರು ಇವರು ಕೂಡ 1 ಡಜನ್ ನೋಟ್ಬುಕ್ ಮತ್ತು 6 ಪೆನ್ಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ದೇವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಒಂದಿಟ್ಟು ಹೆಚ್ಚಿನ ಒಂದು ಕಾಣಿಕೆಯನ್ನು ಕೊಡುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತಾರ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಅದರಂತೆ ನಮ್ಮೂರಿನ ನಮ್ಮ ಶಿಷ್ಯ ರಾಜು ದೊಡ್ಡವಾಡ ಸೈನಿಕರು ಭಾರತ ಸೇವೆಯಲ್ಲಿ ಆರ್ಮಿಯಾಗಿ ಸೇವೆಯನ್ನ ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿ ಇವತ್ತು ಭಾರತ ಸ್ವತಂತ್ರದ ಸಂದರ್ಭದಲ್ಲಿ ರಜೆ ಸಿಕ್ಕದ್ದು ಅಂತ ಅವನಂತ ದೈವ ಮತ್ತು ಅಂತ ನಮ್ಮ ಶಿಷ್ಯ ಒಬ್ಬ ನಮ್ಮ ಈ ಒಂದು ಕಾರ್ಯಕ್ರಮಕ್ಕಾಗಿ ಆಗಮಿಸಿದಾನ. ಅವನಿಗೂ ಕೂಡ ನಾನು ನಮ್ಮ ಶಾಲೆ ಹಾಗೂ ವಿದ್ಯಾರ್ಥಿನಿಯರ ಪರವಾಗಿ ಸ್ವಾಗತ ಬಯಸುವುದರ ಜೊತೆಗೆ ಆತನು ಕೂಡ ನೋಟ್ಬುಕ್ ಮತ್ತು ಪೆನ್ನುಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾನ. ಅವನ ಸೇವೆಯು ಉತ್ತಮವಾಗಲಿ, ಅವನ ಆರೋಗ್ಯವೂ ಕೂಡ ಅಗದಿ ನೆಮ್ಮದಿಯಿಂದಾಗಿರಲಿ, ಸುಖ ಶಾಂತಿಯನ್ನು ಅವನು ಕೊಡಲಿ ಅಂತ ಹೇಳ್ತಾರೆ ಆಶಿಸುತ್ತಾ ಅವನಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರಂತೆ ನಮ್ಮ ಗ್ರಾಮದ ನಂದೀಶ್ವರ ಯುವಕ ಸಂಘದ ವತಿಯಿಂದ ಎಲ್ಲ ಮಕ್ಕಳಿಗೆ ಕಾರ್ಯಕ್ರಮದ ಮಧ್ಯದೊಳಗ ಆಯಾಸ ಆಗಬಾರ್ದು, ಮಕ್ಕಳು ಆನಂದದಿಂದ ಈ ಕಾರ್ಯಕ್ರಮವನ್ನು ಆಲಿಸಿ ಒಂದೊಂದು ಚಾಕ್ಲೇಟ್ಗಳನ್ನು ಕೊಟ್ರ ಅತಿ ಸಂತೋಷದಿಂದ ಆಲಿಸ್ತಾರ ಅಂತ ತಿಳ್ಕೊಂಡಿರ್ತಾರ. 1-2 ಪಾಕೆಟ್ ಚಾಕ್ಲೇಟ್ಗಳನ್ನು ಕೊಟ್ಟಿದಾರ. ಎಲ್ಲ ಯುವಕ ಸಂಘದ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದರಂತೆ ಇನ್ನೋರ್ವ ನಮ್ಮ SDMC ಸದಸ್ಯರಾದಂಥ ಮಂಜುನಾಥ್ ಹುಗ್ಗಿ ಅವರು ಕೂಡ ಒಂದು ಕಾಣಿಕೆಯನ್ನು ನೀಡಿದಾರ. 12 ನೋಟ್ಬುಕ್ಗಳು, 1 ಪೆನ್ ಬಾಕ್ಸು ಮತ್ತು ಒಂದು ಚಾಕ್ಲೇಟ್ ಪಾಕೆಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಆ ದೇವರ ಆಯುಷ್ಯ ಆರೋಗ್ಯವನ್ನು ಕೊಡಲಿ, ಅವ್ರಿಗೂ ಈ ಒಂದು ಪ್ರತಿಯೊಂದು ಕಾರ್ಯಕ್ರಮದೊಳಗ ಹೆಚ್ಚಿನ ಕಾಣಿಕೆಯನ್ನು ಕೊಡುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳ್ತಾರ. ಅವರನ್ನು ಕೂಡ ಈ ಸಂದರ್ಭದೊಳಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದರಂತೆ ಇನ್ನೋರ್ವ ಮಹನೀಯರು ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ನಿಗಮನ ತುರ್ಮರಿ ಅವರು ಕೂಡ 24 ನೋಟ್ಬುಕ್ಗಳು, 24 ಪೆನ್ನುಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಪ್ರತಿ ಸಲನೂ ಎಲ್ಲ ದಾನಿಗಳು ಕೂಡ ಪ್ರತಿ ಸಲ ಕೊಡ್ತಾರೆ. ದೇವರು ಇನ್ನೊಂದು ಸ್ವಲ್ಪ ಬಹಳ ಮಕ್ಕಳಿರೋದ್ರಿಂದ ಎಲ್ಲ ಮಕ್ಕಳಿಗೂ ಪ್ರಶಸ್ತಿ ಮುಟ್ಟುವಂಥ ಶಕ್ತಿ ಅವರಿಗೂ ಕೊಟ್ಟ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವರು ದೇವರು ಕಾಪಾಡಲಿ ಅಂತ ಹೇಳ್ತಾರ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದರಂತೆ ಇನ್ನೋರ್ವ ಚನ್ನಬಸಪ್ಪ ಹಿರೇಮಠ ಚನ್ನಬಸಯ್ಯ ಹಿರೇಮಠ ಅವರು ಕೂಡ ನಮ್ಮ ಶಾಲೆ SDMC ಸದಸ್ಯರು. ಅವರು ಕೂಡ 10 ನೋಟ್ಬುಕ್ಗಳನ್ನು ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ದೇವರ ಈ ನಂದೀಶ್ವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟ ಕಾಪಾಡಲಿ, ಇನ್ನೊಟ್ಟು ಒಂದು ಕಾಣಿಕೆಯನ್ನು ಕೊಡುವಂಥ ಶಕ್ತಿ ಅವರಿಗೆ ಕೊಡಲಿ ಅಂತ ಹೇಳ್ತಾರ. ಆ ದೇವರಲ್ಲಿ